ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆಯ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ರೈತ ಸಂಘದ ನಾಮಫಲಕದ ಎದುರು 46ನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನ ಭಾವಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ರೈತ ಮುಖಂಡರು, ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿ 1980ರ ಐತಿಹಾಸಿಕ ರೈತ ಬಂಡಾಯದಲ್ಲಿ ಹುತಾತ್ಮರಾದ ರೈತರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರು, 1980ರ ಜುಲೈ 21ರಂದು ಬೆಟರ್ಮೆಂಟ್ ಲೇವಿ ವಿರುದ್ಧ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ರೈತರು ನಡೆಸಿದ ಬೃಹತ್ ಹೋರಾಟವು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ತಿರುವು ನೀಡಿದ ಘಟನೆಯಾಗಿದೆ ಎಂದಿದ್ದಾರೆ. ಈ ಹೋರಾಟದಲ್ಲಿ ಪೊಲೀಸರ ಗುಂಡಿನ ದಾಳಿಗೆ 2 ರೈತರು ಹುತಾತ್ಮರಾಗಿದ್ದು, ಅವರ ತ್ಯಾಗ ರೈತ ಸಮುದಾಯಕ್ಕೆ ಸದಾ ಸ್ಫೂರ್ತಿಯಾಗಿದೆ ಎಂದಿದ್ದಾರೆ. 46 ವರ್ಷಗಳು ಕಳೆದರೂ ರೈತರ ಅನೇಕ ಮೂಲಭೂತ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಲಪ್ರಭಾ ತೀರದ ಭಾಗದ ಜನ ಕುಡಿಯುವ ನೀರಿಗಾಗಿ ನಡೆಸುತ್ತಿರುವ ಹೋರಾಟ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಜಾರಿಯಾಗದಿರುವುದು ಹಾಗೂ ಕೇಂದ್ರ ಮತ್ತು ನೆರೆಯ ರಾಜ್ಯಗಳ ನಡುವಿನ ಭಿನ್ನಾಭಿಪ್ರಾಯದಿಂದ ಯೋಜನೆ ವಿಳಂಬವಾಗಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. ಇಂದು ವಿವಿಧ ರೈತ ಸಂಘಟನೆಗಳು ಬೆಳೆ ವಿಮೆ, ಬೆಂಬಲ ಬೆಲೆ, ನೀರಾವರಿ ಯೋಜನೆಗಳ ಅನುಷ್ಠಾನ, ಕುಡಿಯುವ ನೀರಿನ ಸಮಸ್ಯೆ ಸೇರಿ ಹಲವು ರೈತಪರ ಬೇಡಿಕೆಗಳಿಗಾಗಿ ಹೋರಾಟ ಮಾಡ್ತಾ ಇದೆ. ಸಂಘಟನೆಗಳ ಹೆಸರುಗಳು ವಿಭಿನ್ನವಾಗಿದ್ದರೂ ರೈತರ ಹಿತಾಸಕ್ತಿ ಎಲ್ಲರ ಉದ್ದೇಶವಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಹುತಾತ್ಮ ರೈತ ಬಸಪ್ಪ ಲಕ್ಕುಂಡಿ ಅವರ ವೀರಗಲ್ಲಿಗೆ ಪುಷ್ಪ ನಮನ ಸಲ್ಲಿಸಲಾಗಿದೆ. ರೈತ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದ ರೈತರು ಹಾಗೂ ಕರ್ತವ್ಯ ನಿರ್ವಹಣೆಯಲ್ಲಿ ಹುತಾತ್ಮರಾದ ಪೊಲೀಸ್ ಸಿಬ್ಬಂದಿಯನ್ನ ಸ್ಮರಿಸಿ ಗೌರವ ಸಲ್ಲಿಸಲಾಗಿದೆ. ಇಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿ.ಆರ್. ನಾರಾಯಣ ರೆಡ್ಡಿ ಬಣದ ಮೂಲಕ ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ರೈತ ಹುತಾತ್ಮ ದಿನಾಚರಣೆಯ ಒಂದು ಅಂಗವಾಗಿ ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲ ರೈತರು ಸೇರಿ ನಾವು ಒಂದು ರೈತರನ್ನು, ಹುತಾತ್ಮರಾದ ರೈತರನ್ನು ಸ್ಮರಣೆ ಮಾಡುವಗೋಸ್ಕರ ಇಲ್ಲಿ ಒಂದು ಈ ಹುತಾತ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಮ್ಮ ದೇಶದ ಏನು ರೈತ ಬೆನ್ನೆಲುಬು ಅಂತಾರ ಅಂತ ರೈತನನ್ನು, ಹುತಾತ್ಮರಾದಂತ ರೈತರನ್ನು ಸ್ಮರಣೆ ಮಾಡುವಗೋಸ್ಕರ ಇಂದು ನಾವು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಒಂದು ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತೇವೆ. ನವಲಗುಂದ ಮತ್ತು ನರಗುಂದ ಬಂಡಾಯದಲ್ಲಿ ಏನು ಅವರು ರೈತರು ಹುತಾತ್ಮರಾದರು ಮತ್ತು ನಮ್ಮ ಹಾವೇರಿ ಭಾಗದಲ್ಲಿ ಏನು ಒಂದು ಸರ್ಕಾರ ಗೋಲಿಬಾರ್ ಮಾಡಿ ಆ ರೈತರನ್ನು ಹುತಾತ್ಮ ಮಾಡಿದ ಸ್ಮರಣೆಯ ಅಂಗವಾಗಿ ನಾವು ಕೂಡ ಇಂದು ತಿಮ್ಮಾಪುರ ಗ್ರಾಮದಲ್ಲಿ ರೈತರನ್ನು ಸ್ಮರಣೆ ಮಾಡುವುದಕ್ಕೋಸ್ಕರ ಒಂದು ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಹುತಾತ್ಮ ದಿನಾಚರಣೆ ಕೇವಲ ರೈತ ಹುತಾತ್ಮ ದಿನಾಚರಣೆ ಅಲ್ಲ, ಇಂದು ನಾವು ಕರಾಳ ದಿನಾಚರಣೆಯಾಗಿ ಕೂಡ ಈ ಒಂದು ದಿನ ಆಚರಣೆ ಮಾಡ್ತಿದ್ದೀವಿ. ಯಾಕಪ್ಪ ಅಂದ್ರ ನಮ್ಮ ಇಂದು ಈ ವರ್ಷ ಮುಂಗಾರು ಹಂಗಾಮಿನ ಮಳೆರಾಯ ಕೈಕೊಟ್ಟ ಕಾರಣ ಏನು ಎಲ್ಲ ನಮ್ಮ ರೈತರು ಏನು ಬೆಳೆಗಳನ್ನು ಬೆಳೆದಿದ್ರು ಆ ಎಲ್ಲ ಬೆಳೆಗಳು ನಶಿಸಿ ಹೊಂಟವು. ಇಷ್ಟಾದರೂ ಕೂಡ ಘನ ಸರ್ಕಾರಗಳು ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ರೈತನಿಗೆ ಏನು ಇಂಥ ಸಂಕಷ್ಟದಲ್ಲಿ ಬರಗಾಲ ಘೋಷಣೆ ಮಾಡಿ ಇಡೀ ನಮ್ಮ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಗದಗ ಜಿಲ್ಲೆ ಅತಿ ಹೆಚ್ಚು ಒಂದು ಬರಗಾಲಕ್ಕೆ ತುತ್ತಾದ ಕಾರಣ ಯಾವುದೇ ಅಧಿಕಾರಿಗಳಾಗ್ಲಿ ಮತ್ತೆ ಜನಪ್ರತಿನಿಧಿಗಳಾಗ್ಲಿ ಈ ಒಂದು ಏನು ಬರ ಘೋಷಣೆ ಮಾಡಿ ನಮ್ಮ ರೈತರಿಗೆ ಒಂದು ಬರ ಪರಿಹಾರ ನೀಡಬೇಕು. ಮತ್ತು ಏನು ನಮ್ಮ ರೈತರು ಕಳೆದ ವರ್ಷ ಏನು ಈ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಏನು ಒಂದು ಫಸಲ್ ಬಿಮಾ ಯೋಜನೆಯ ಬೆಳೆ ವಿಮೆಯನ್ನು ಕಟ್ಟಿದ್ರು, ಆ ಹಣ ಇನ್ನೂ ನಮ್ಮ ರೈತರು ಯಾವುದೇ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ. ಅದನ್ನು ಶೀಘ್ರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಲಿ, ಮಾನ್ಯ ಉಸ್ತುವಾರಿ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಅವರು ಇದನ್ನು ಮುತುವರ್ಜಿ ವಹಿಸಿ ನಮ್ಮ ಭಾಗದ ಎಲ್ಲ ರೈತರಿಗೂ ಶೀಘ್ರದಲ್ಲೇ ಒಂದು ಏನು ನಾವು ಏನು ಕಟ್ಟಿವಿ ಬೆಳೆ ವಿಮೆ ಆ ಹಕ್ಕನ್ನು ನಮ್ಮ ರೈತರು ಎಂದು ಕೇಳ್ತಾ ಇದ್ದಾರೆ. ನಾವೇನು ಪುಕ್ಕಟ್ಟೆ ಕೇಳ್ತಾ ಇಲ್ಲ ಸರ್. ನಾವು ರೈತರು ಏನು ಒಂದು ಬೆಳೆ ವಿಮೆ ಕಟ್ಟಿವಲ್ಲ ಆ ಹಣಕ್ಕೆ ಪ್ರತಿರೂಪವಾಗಿ ನೀವು ವಿಮೆಯನ್ನು ಕೊಡಬೇಕಾಗಿ ನಾವು ಇವತ್ತು ಈ ರೈತ ಹುತಾತ್ಮ ದಿನಾಚರಣೆಯ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಿದ್ದೇವೆ. ಮತ್ತೆ ಏನಪ್ಪ ಅಂದ್ರ ಶೀಘ್ರದಲ್ಲೇ ನಮ್ಮ ಗದಗ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡಿ ನಮ್ಮ ಏನು ಇವತ್ತು ನಮ್ಮ ರೈತರು ಏನು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನೆರವಿಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು, ವಿವಿಧ ರೈತ ಸಂಘಟನೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಗದಗ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.